ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನುತಾಸ್ ಕುಕಿಂಗ್. ಇವತ್ತು ಪಕ್ಕಾ ಮಂಗಳೂರು ಶೈಲಿಯ ಬಂಗಡೆ ಮೀನು ಸಾರು ಮಾಡುವ ವಿಧಾನ. 3 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, 1 ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್, 1/2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್, 4 ಬೆಳ್ಳುಳ್ಳಿ ಎಸ್ಲುಗಳು, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 13 ಬ್ಯಾಡಗೆ ಮೆಣಸು. ಆಮೇಲೆ ಇಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ. ಆಮೇಲೆ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಇದರಲ್ಲಿ 1 ಫುಲ್ ಅಷ್ಟು. ಆಮೇಲೆ ಅರ್ಧ kg ಅಷ್ಟು ಮೀನು ತೊಳೆದು ಕ್ಲೀನ್ ಮಾಡಿ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾಡುವುದು ತೋರಿಸ್ತೀನಿ. ಇವಾಗ ನಾವು ರುಬ್ಕೊಳ್ಳೋಣ ಎಲ್ಲ ಐಟಮ್ ಹಾಕ್ಕೊಂಡು. ಹುರಿಯೋದೇನು ಅವಶ್ಯಕತೆ ಇಲ್ಲ, ಹುರಿನೂಬಹುದು ನಿಮಗೆ ಬೇಕಂದರೆ, ಇಲ್ಲಾಂದರೆ ಹೀಗೆ ರುಬ್ಕೊಳ್ಳಬಹುದು. ನಾನು ಹೀಗೆ ರುಬ್ಕೊಳ್ತಾ ಇದ್ದೆ. ಹೀಗೆ ರುಬ್ಕೊಂಡ್ರೆ ಪೇಸ್ಟ್ ಚೆನ್ನಾಗಿ ಬರುತ್ತೆ. ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಪೇಸ್ಟ್ ಮಾಡಿ ಉದ್ದಾಗಿ ಬರ್ತೀನಿ ವಾಪಸ್. ಇವಾಗ ಪೇಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇಷ್ಟು ಫೈನ್ ಪೇಸ್ಟ್ ಮಾಡಿದ್ದೀನಿ ನಾನು. ಕಾಯಿ ಜೂಳಿ ಇರಬಾರ್ದು, ಸೊ ಅದಕ್ಕೋಸ್ಕರ ಇಷ್ಟು. ಇವಾಗ ಈ ಮಸಾಲೆಯನ್ನು ಡೈರೆಕ್ಟಾಗಿ ಫಿಶ್ಗೆ ಹಾಕಬೇಕು. ಗ್ಯಾಸ್ ಹಚ್ಚಿದ್ದೀನಿ. ಇವಾಗ ಮಸಾಲೆಗೆ ನಿಮ್ಗೆ ಎಷ್ಟು ನೀರು ರಿಕ್ವೈರ್ಡ್ ಆಗಿದೆ, ಗಟ್ಟಿ ಬೇಕಂದ್ರೆ ಗಟ್ಟಿ, ಸ್ವಲ್ಪ ವಾಟ್ರ್ ಬೇಕಂದ್ರೆ ವಾಟ್ರ್. ನಾನು ಈ ಥರ ಮಾಡ್ಕೊಂಡಿದ್ದೀನಿ, ಈ ಕನ್ಸಿಸ್ಟೆನ್ಸಿಗೆ. ಸೊ ನಿಮಗೆ ನೀರು ಫಸ್ಟು ಮಸಾಲೆ ಕುದಿಸ್ಬಿಟ್ಟು ಆಮೇಲೆ ಮೀನು ಹಾಕ್ಕೊಳ್ಳೋದಾದ್ರೂ ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ನಾನು ಹೀಗೆ ಮಾಡಿದ್ದೀನಿ. ಇವಾಗ ಈಗ ಗ್ರೀನ್ ಚಿಲ್ಲಿ ಮತ್ತು ಜಿಂಜರು, ಈರುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಒಂಚೂರು ಈ ಥರ ಮಿಕ್ಸ್ ಮಾಡಿ ಕುದಿ ಬಂದಮೇಲೆ ಯಾವ ಥರ ಆಗಿದೆ ಅಂತ ಹೇಳ್ತೀನಿ. ಒಗ್ಗರಣೆ ಹಾಕಬಾರ್ದು, ಜಸ್ಟ್ ಹೀಗೆ ಸಾರಿಗೆ ಈ ಐಟಮ್ಸ್ ಎಲ್ಲ ಹಾಕಿ ಚೆನ್ನಾಗಿ ಕುದಿ ಬಂದಿದ ನಂತರ ಐ ವಿಲ್ ಬಿ ಬ್ಯಾಕ್. ಇವಾಗ ಮೀನು ಸಾರು ಕುದೀತಾ ಇದೆ. ಸ್ವಲ್ಪ ಉಪ್ಪು ಬೇಕನ್ನಿಸ್ತಾ ಇದೆ ನನಗೆ, ಅದಕ್ಕೆ ಒಂದಿಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಸೌಟಲ್ಲಿ ತಿರ್ಸಕ್ಕೆ ಹೋಗ್ಬಿಡಿ, ಮೀನು ಹಸಿ ಬಿಸಿ ಆಗುತ್ತೆ. ಸೊ ಜಸ್ಟ್ ಈ ಥರ ಹಿಂಗೆ ಪಾತ್ರೆ ತೊಗೊಂಡು ಈ ಥರ ಮಾಡಿ ಇಷ್ಟು ಮಾಡಿಕೊಂಡ್ರೆ ಅದು ಉಪ್ಪೆಲ್ಲ ಹಾಕಿರೋದು ಡೈಲ್ಯೂಟ್ ಆಗುತ್ತೆ. ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ, ಹೀಗೆ ಒಂದು 5 ಮಿನಿಟ್ಸು. ಆಮೇಲೆ ಗ್ಯಾಸ್ ಆಫ್ ಮಾಡೋಣ. 5 ಮಿನಿಟ್ಸ್ ಕುದ್ದಿದೆ, ಆಫ್ ಮಾಡ್ತಾಯಿದ್ದೀನಿ. ಇವಾಗ ಜಾಸ್ತಿ ಹೊತ್ತು ಕುದಿಯೋದು ಬೇಡ. ಇವಾಗ ಸರ್ವಿಂಗ್ ಬೌಲಿಗೆ ಹಾಕಿ ತೋರಿಸ್ತೀನಿ. ಇವಾಗ ನೋಡಿ, ಬಿಸಿ ಬಿಸಿ ಮಂಗಳೂರು ಶೈಲಿಯ ಬಂಡೆ ಮೀನು ಸಾರು ರೆಡಿಯಾಗಿದೆ. ಟೇಸ್ಟ್ ಮಾಡ್ತಾಯಿದ್ದೀನಿ, ಯಾವ ಥರ ಬಂದಿದೆ ಅಂತ ನೋಡಿ ಹೇಳ್ತೀನಿ. ಸೂಪರ್ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿದಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು. ಬಾಯ್. ಲಾಟ್ಸ್ ಆಫ್ ಲವ್.